ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ಬಿಬಿಎಂಪಿ ಶಾಕ್. ಬೆಂಗಳೂರಿಗರೇ ಇದೇ ಮಾರ್ಚ್ 31ರೊಳಗೆ ಟ್ಯಾಕ್ಸ್ ಕಟ್ಟಿ. ಏಪ್ರಿಲ್ 1ರಿಂದ ಆಸ್ತಿ ತೆರಿಗೆಗೆ 100ಕ್ಕೆ 100 ದಂಡದ ಜೊತೆಗೆ 9% ಬಡ್ಡಿಯನ್ನು ಕಟ್ಟಲೇಬೇಕು. ತೆರಿಗೆದಾರರಿಗೆ ಇದೇ ಕೊನೆಯ ಅವಕಾಶ. ಬಾಕಿ ಉಳಿಸಿಕೊಂಡ್ರೆ ಕಟ್ಟಡ ಸೀಸ್, ಆಸ್ತಿ ಹರಾಜು. ಬೆಂಗಳೂರಿನ ಆಸ್ತಿ ಮಾಲೀಕರು ತಾವು ಬಾಕಿ ಉಳಿಸಿಕೊಂಡಿರುವ ಬಿಬಿಎಂಪಿಯ ಆಸ್ತಿ ತೆರಿಗೆಯನ್ನು ಇದೇ ಮಾರ್ಚ್ 31ರ ಒಳಗಾಗಿ 100 ರೂಪಾಯಿ ದಂಡದೊಂದಿಗೆ ಪಾವತಿಸಿ. ಇಲ್ಲವಾದರೆ ಏಪ್ರಿಲ್ 1ರಿಂದ ಬಾಕಿ ಇರುವ ತೆರಿಗೆ ಮೊತ್ತಕ್ಕೆ ಸಮನಾಗುವ ದಂಡವನ್ನು ಪಾವತಿ ಮಾಡಬೇಕಿದೆ. ಅದಕ್ಕಾಗಿ ಹೆಚ್ಚುವರಿ ದಂಡದಿಂದ ತಪ್ಪಿಸಿಕೊಳ್ಳಬೇಕೆನ್ನುವವರು ಮಾರ್ಚ್ ಮುಗಿಯುವವರೆಗೆ ಬಾಕಿ ತೆರಿಗೆಯನ್ನ ಪಾವತಿ ಮಾಡಬಹುದಾಗಿದೆ. ಇನ್ನು ಕಳೆದ ವರ್ಷದಲ್ಲಿ ರಾಜ್ಯ ಸರ್ಕಾರವು ಬಿಬಿಎಂಪಿ ಕಾಯ್ದೆಗೆ ತಿದ್ದುಪಡಿ ಮಾಡಿತ್ತು. ಅದರನ್ವಯ ಆಸ್ತಿ ತೆರಿಗೆಯ ಮೇಲಿನ ದಂಡವನ್ನು ಕಡಿಮೆ ಮಾಡಿತ್ತು. ಅಲ್ಲದೆ ಆಗ 1 ವರ್ಷದವರೆಗೆ 100 ರೂಪಾಯಿ ದಂಡದ ಮೊತ್ತವನ್ನ ನಿಗದಿಪಡಿಸಲಾಗಿತ್ತು. ಆ ಕಾಲಮಿತಿಯು ಇದೇ ಮಾರ್ಚ್ ಅಂತ್ಯಕ್ಕೆ ಕೊನೆಗೊಳ್ಳಲಿದೆ. ಅಂದಹಾಗೆ ಏಪ್ರಿಲ್ 1ರಿಂದ ಬಾಕಿ ಪಾವತಿಯ ಮೊತ್ತದ ಸರಿಸಮನಾಗಿ ದಂಡವನ್ನ ನೀಡಬೇಕಿದೆ. ಅಂದರೆ 100 ರೂಪಾಯಿ ತೆರಿಗೆಗೆ 100 ರೂಪಾಯಿ ದಂಡವನ್ನ ವಿಧಿಸುವುದರ ಜೊತೆಗೆ ವಾರ್ಷಿಕ ಬಾಕಿ ಮೊತ್ತದ 9ರಿಂದ 15% ದಂಡವನ್ನು ವಿಧಿಸುವ ಕಾಯ್ದೆಯು ಅನ್ವಯವಾಗಲಿದೆ. ಅಂದರೆ ನಾವು ಈ ತೆರಿಗೆಯನ್ನು ಊಹೆ ಮಾಡಿ ನೋಡಿದಾಗ 2022-2023ನೇ ಸಾಲಿನ ಅಥವಾ ಅದಕ್ಕಿಂತ ಹಿಂದಿನ ಆಸ್ತಿ ತೆರಿಗೆಯನ್ನು ಬಾಕಿ ಉಳಿಸಿಕೊಂಡಿರುವ ಮಾಲೀಕರು 1,000 ರೂಪಾಯಿ ತೆರಿಗೆಯು ಬಾಕಿ ಇದ್ದರೆ ಅದಕ್ಕೆ 1,000 ದಂಡ ಸೇರಿಸಿ ಒಟ್ಟು 2,000 ರೂಪಾಯಿ ಬಿಬಿಎಂಪಿಗೆ ಪಾವತಿ ಮಾಡಬೇಕಾಗುತ್ತದೆ. ಅಲ್ಲದೆ ವಾರ್ಷಿಕ 9% ಬಡ್ಡಿಯನ್ನು ನೀಡಬೇಕಿದೆ. ಅಂದಹಾಗೆ ಕಳೆದ 2023-24ನೇ ಸಾಲಿನ ಆಸ್ತಿ ತೆರಿಗೆಗೆ 15% ಬಡ್ಡಿ ಇರುತ್ತದೆ. ಆದರೆ ದಂಡವನ್ನು ಕಟ್ಟುವಂತಿಲ್ಲ. ಏಕರೂಪ ದಂಡ ನೀತಿ. ಅಲ್ಲದೆ ಏಕರೂಪ ದಂಡ ಪದ್ಧತಿಯನ್ನು ಪರಿಚಯಿಸಲು ಮುಂದಾಗಿರುವ ಬಿಬಿಎಂಪಿಯು ತನ್ನ ವ್ಯಾಪ್ತಿಯಲ್ಲಿ ತಪ್ಪು ಮಾಹಿತಿಗಳನ್ನು ನೀಡಿ ಆಸ್ತಿಯ ಘೋಷಣೆ ಮಾಡಿಕೊಂಡವರಿಗೆ, ಅಲ್ಲದೆ ಇದುವರೆಗೂ ಆಸ್ತಿ ತೆರಿಗೆ ವ್ಯಾಪ್ತಿಗೆ ಒಳಪಡದ ಆಸ್ತಿಗಳಿಗೆ ಏಕರೂಪ ದಂಡವನ್ನು ವಿಧಿಸಲಾಗುತ್ತಿದೆ. ಇನ್ನು ತೆರಿಗೆಯನ್ನು ಪಾವತಿ ಮಾಡುವ ಆಸ್ತಿ ಮಾಲೀಕರಿಗೂ ಸಹ ಒಂದೇ ದಂಡ ಪದ್ಧತಿಯು ಜಾರಿಗೆ ಬರಲಿದೆ. ಅಲ್ಲದೆ ಸದ್ಯ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 1,82,467 ಆಸ್ತಿಗಳ ಮಾಲೀಕರು ಸುಮಾರು 390 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದಾರೆ. ಅಲ್ಲದೆ ಮಹದೇವಪುರ, ಪೂರ್ವ ಹಾಗೂ ದಕ್ಷಿಣ ವಲಯದಲ್ಲಿ ಹೆಚ್ಚು ತೆರಿಗೆ ಬಾಕಿ ಉಳಿಸಿಕೊಂಡವರಿದ್ದಾರೆ. ಇನ್ನು ಆಸ್ತಿದಾರರು ತಮಗೆ ನೀಡಲಾಗಿರುವ ಎಲ್ಲ ಬಾಕಿ ಉಳಿಸಿಕೊಂಡಿರುವ ತೆರಿಗೆಯನ್ನು ಪಾವತಿಸಲು ಮಾರ್ಚ್ 31 ಕಡೆಯ ದಿನವಾಗಿದೆ. ಅದರ ಮೊದಲೇ ಪಾವತಿಸಿ ಈಗಾಗಲೇ ಬಾಕಿ ಉಳಿಸಿಕೊಂಡವರಿಂದ ಕಟ್ಟಡ ಸೀಸ್ ಮಾಡುವುದು ಹಾಗೂ ಆಸ್ತಿ ಹರಾಜು ಹಾಕುವ ಕೆಲಸ ನಡೆಸಲಾಗುತ್ತಿದೆ. ಮಾರ್ಚ್ ತಿಂಗಳಲ್ಲಿ ಬಾಕಿ ಪಾವತಿ ಮಾಡದವರಿಂದ ಏಪ್ರಿಲ್ 1ರಿಂದ 100ಕ್ಕೆ 100 ದಂಡ ಹಾಕಲಾಗುತ್ತದೆ. ಇದರಿಂದ ತಪ್ಪಿಸಿಕೊಂಡು ಎಲ್ಲ ಆಸ್ತಿದಾರರು ಲಾಭ ಪಡೆಯಬೇಕೆಂದು ಬಿಬಿಎಂಪಿ ಕಂದಾಯ ವಿಭಾಗದ ವಿಶೇಷ ಆಯುಕ್ತ ಮುನೀಶ್ ಮೌದ್ಗಿಲ್ ಕರೆ ನೀಡಿದ್ದಾರೆ. ಅಲ್ಲದೆ ಈ ಕುರಿತು ಬಿಬಿಎಂಪಿಯಿಂದ ಜನಜಾಗೃತಿಯನ್ನು ನಡೆಸಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.